ಓಕೆ, ಹಿಂದಿನ ತರಗತಿಯಲ್ಲಿ ಹ್ಯಾಂಡ್ಬಾಲ್ ಬಗ್ಗೆ, ಹ್ಯಾಂಡ್ಬಾಲ್ನ ಇತಿಹಾಸ ಮತ್ತು ಹ್ಯಾಂಡ್ಬಾಲ್ನ ನಿಯಮಗಳು, ಅಂಕಣದ ಅಳತೆ ಮತ್ತು ಅವುಗಳ ಕೌಶಲ್ಯಗಳು ಹೇಗಿರುತ್ತೆ, ಅವುಗಳ ಬೆಳವಣಿಗೆ ಹೇಗಾಯಿತು, ಇವನ್ನೆಲ್ಲ ತಿಳ್ಕೊಂಡಿದ್ದೀರಿ ಹೌದಲ್ಲ. ಇವತ್ತಿನ ಪಾಠದಲ್ಲಿ ಮತ್ತೆ ಬ್ಯಾಸ್ಕೆಟ್ಬಾಲ್. ಬ್ಯಾಸ್ಕೆಟ್ ಅಂದ್ರೇನು? ಹಿಂದೆ ನಾವೆಲ್ಲ ಏನು ಮಾಡ್ತಾ ಇದ್ರು, ಬ್ಯಾಗ್ ಇರ್ತಿದ್ವಲ್ಲ ಹಿಂದೆ, ಹಿಂಗೆ ಪ್ಲಾಸ್ಟಿಕ್ನ ಬ್ಯಾಸ್ಕೆಟ್ ಅಂದ್ರೆ ಈಗ ಬರೋಂಗಿ ಬಟ್ಟೆ ತುಂಬಿಕೊಂಡು ಹೋಗೋಕ್ಕೆ ಒಂದು ಬುಟ್ಟಿ ಇದ್ದ. ಅರ್ಥ ಆಯ್ತಾ? ಇವು ಹ್ಯಾಂಡ್ಬಾಲ್ ಏನು ಮಾಡ್ತೀವಿ, ಹ್ಯಾಂಡ್ಬಾಲ್ ಅಲ್ಲಿ ಆಡ್ತಾ ಇರ್ತೀವಿ. ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಆಡ್ತಾ ಇರ್ತೀವಿ. ಓಕೆ, ಬ್ಯಾಸ್ಕೆಟ್ ಬಾಲ್ ಇದೆಯಲ್ಲ, ಅರ್ಥ ಆಯ್ತಾ? ಆ ಕಡೆ ಇಂದ ಆಯತಾಕಾರದಲ್ಲಿ ಇರುವಂತ ಒಂದು ಅಂಕಣದಲ್ಲಿ ಆಡುವಂತ ಒಂದು ಆಟ. ಈ ಹಳ್ಳಿಗಳಾಗ ಏನಾಗುತ್ತೆ ಅಂದ್ರೆ ಈ ಬ್ಯಾಸ್ಕೆಟ್ ಬಾಲ್ ಆಟಗಳನ್ನ ಆಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾವೇನ್ ಮಾಡ್ತೀವಿ, ಹಳ್ಳಿಗಳಾಗ ಏನ್ ಮಾಡ್ತಿರ್ತೀವಿ, ಆಲ್ಮೋಸ್ಟ್ ಅದು ಯಾವ ಆಟ ಆಡ್ತಾ ಇರ್ತೀವಿ? ಯಾವ ಆಟ ಆಡ್ತಾ ಇರ್ತೀವೋ? ಕುಂಟೆ ಬಿಲ್ಲಿ, ಈ ತರ ಈ ತರ ಡಿ ಏರಿಯಾ ಇರುತ್ತೆ. ಇದು ಏನಾಗುತ್ತೆ ಅಂದ್ರೆ ಒಂದು ಫ್ರೀ ಥ್ರೋ ಏರಿಯಾ ಇರುತ್ತೆ, ರಿಂಗ್ ಇರುತ್ತೆ. ಇದ್ರ ಹಿಂದ್ಗಡೆ ಏನಾಗುತ್ತೆ ಅಂದ್ರೆ ಒಂದು ಬ್ಯಾಕ್ ಬೋರ್ಡ್ ಇರುತ್ತೆ, ಒಂದು ಉದ್ದನೆ ಕಂಬಕ್ಕೆ ಮಾಡ್ತೀವಿ ಅಂದ್ರೆ ಈ ತರ ಇರುವಂತ ಕಂಬಕ್ಕೆ ಇದು 45 ಸೆಂಟಿಮೀಟರ್ ಇರುವಂತ ಒಂದು ರಿಂಗಿಗೆ ಹಾಕ್ತಾ ಇರ್ತೀವಿ. ಅರ್ಥ ಆಯ್ತಾ? ಈ ಫುಟ್ಬಾಲ್ ಅಂದ್ರೆ ಫುಟ್ಬಾಲ್ ತರ ಇರುವಂತ ಒಂದು ಬಾಲ್ ನ ನಾವೇನ್ ಮಾಡ್ತೀವಿ, ಬ್ಯಾಸ್ಕೆಟ್ ಬಾಲ್ ಆಗಿ ಆಡ್ತಾ ಇರ್ತೀವಿ. ಓಕೆ, ನೀನ್ ಬರಲ್ಲ, ಅದು ಇಡೀ ಥ್ರೋಬಲ್ ಇರ್ತಾರೆ. ಓಕೆ, ನೋಡಿ, ಬ್ಯಾಸ್ಕೆಟ್ ಬಾಲ್ ಆಟದ ಇತಿಹಾಸ ಮತ್ತು ಆಟದ ಬೆಳವಣಿಗೆ ಹೇಗೆ ಆಯ್ತು, ಆಟದ ಹೇಗೆ ಡೆವಲಪ್ ಆಯ್ತಂತ. ಬ್ಯಾಸ್ಕೆಟ್ ಬಾಲ್ ಆಟದ ಅಂಕಣ ಮತ್ತೆ ಅಳತೆಗಳು, ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಬಳಸುವಂತ ಉಪಕರಣಗಳು ಏನೇನು ಇರ್ತವೆ, ಬ್ಯಾಸ್ಕೆಟ್ ಬಾಲ್ ನಿಯಮಗಳು ಏನೇನು ಇರ್ತವೆ. ಈ ಖೋಖೋ ಆಟದ ನಿಯಮಗಳು ಇರ್ತೀವಿ, ವಾಲಿಬಾಲ್ ಆಟದ ಇರ್ತೀವಿ. ನಾವೇನ್ ಮಾಡ್ತೀವಿ, ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮದೇ ಆದ ನಿಯಮಗಳು ಮಾಡ್ಕೊಂಡು ಆಡ್ತಾ ಇರ್ತೀವಿ. ಅಧಿಕೃತವಾಗಿ ಏನಾಗುತ್ತೆ ಅಂದ್ರೆ ಅದರದ್ದೇ ಆದ ಫೆಡರೇಷನ್ ಮತ್ತು ಸಂಸ್ಥೆಗಳು ನಿಯಮಿತ ಒಂದು ನಿಯಮಗಳನ್ನ ಮಾಡಿಕೊಂಡು ಬ್ಯಾಸ್ಕೆಟ್ ಬಾಲ್ ಆಟವನ್ನ ಆಡ್ತಾರೆ. ಇದು ಆಕ್ಚುಲಿ ಥ್ರೋಬಾಲ್ ಈ ಟೈಪ್ ಇರುವಂತದ್ದೇ ಒಂದು ಬಾಲ್ಗೆ ಏನ್ ಮಾಡ್ತೀವಿ, ಕಿತ್ಲೆ ಆಕಾರದಲ್ಲಿ ಅಂತ ಒಂದು ಚೆಂಡಿನಿಂದ ಆಡ್ತಾ ಇರ್ತಾರೆ. ನೋಡಿ, ಬ್ಯಾಸ್ಕೆಟ್ ಬಾಲ್ ಆಟವು ಒಳಾಂಗಣ ಮತ್ತು ಹೊರಾಂಗಣಗಳ ಎರಡೂ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆಡಬಹುದು. ನೋಡಿ, ಇದು 28 ಮೀಟರ್ ಉದ್ದ ಇರುವಂತದ್ದು ಮತ್ತೆ 15 ಮೀಟರ್ ಅಗಲ ಇರುವಂತ ಒಂದು ಅಂಕಣ. ಇದೇನಾಗುತ್ತೆ ಅಂದ್ರೆ ಇಂಡೋರ್ ಸ್ಟೇಡಿಯಂಗಳು ಇರ್ತವೆ. ಇಂಡೋರ್ ಅಲ್ಲಿ ಒಂದು ಹಾಲ್ ಇರುತ್ತೆ, ಇಂಡೋರ್ ಸ್ಟೇಡಿಯಂ ಅಲ್ಲಿ ಇರ್ತವೆ, ಗೋಡೆಗಳು ಇರ್ತವೆ. ಇದರಲ್ಲಿ ಆಡುವಂತ ಆಟವನ್ನು ಕೂಡ ಹೊರಾಂಗಣ ಮತ್ತೆ ಒಳಾಂಗಣ. ಹೊರಾಂಗಣ ಅಂದ್ರೆ ಹೊರಗಡೆ ಇಡುವಂಥದ್ದು, ಒಳಾಂಗಣ ಅಂದ್ರೆ ಒಂದು ಗೋಡೆ ಒಳಗೆ ಆಡುವಂತ ಒಂದು ಕ್ರೀಡೆ ಆಗಿರ್ತದೆ. ಈ ಕ್ರೀಡೆಯನ್ನು ಸ್ಪರ್ಧಾತ್ಮಕವಾಗಿ ಹಾಗೂ ಮನರಂಜನೆ ಅಂದ್ರೆ ಮನರಂಜನೆ, ನಾವೀಗ ನಾವೇನ್ ಮಾಡ್ತಾ ಆಡ್ಬೇಕು, ಖೋಖೋ ಎಲ್ಲ ಆಡ್ಬೇಕಾದ್ರೆ ಮನರಂಜನೆಗೆ ನಾವೇ ಆಡ್ತಾ ಇರ್ತೀವಲ್ವಾ, ಹಂಗೆ ಇದು ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪರ್ಧೆಗಳನ್ನ ಆಡ್ತಾ ಇರ್ತೀವಿ, ಮನರಂಜನೆಗೋಸ್ಕರ ಕೂಡ ಈ ಕ್ರೀಡೆಯನ್ನ ಆಡ್ತಾ ಇರ್ತಾರೆ. ಸ್ಪರ್ಧೆಗಾಗಿ ಆಡುವುದಾದರೆ ನಿಯಮಬದ್ಧವಾಗಿ ನಿರ್ದಿಷ್ಟ ಅಂಕಣದಲ್ಲಿ ಆಡುವ ಅನಿವಾರ್ಯತೆ ಇರುತ್ತದೆ. ನಾವು ಮನರಂಜನೆ ಖೋಖೋ ಆಡ್ತಾ ಇರ್ತೀವಿ, ನೀವು ಮೊನ್ನೆ ಖೋಖೋ ಆಡ್ತಾ ಇದ್ರಲ್ಲ, ಖೋಖೋ ಅಂಕಣ ಇಲ್ಲದೆ ಇದ್ರು ಕೂಡ ಅಲ್ಲಲ್ಲೇ ಮಧ್ಯೆ ಕುತ್ಕೊಂಡು ಒಂದು ರಿಕ್ರಿಯೇಷನ್ ಆಗಿ ಆಡ್ತಾ ಇರ್ತೀವಿ. ನಿಯಮಬದ್ಧವಾಗಿರ್ಬೇಕಂದ್ರೆ ನಿಯಮಬದ್ಧವಾಗಿ ಆಡ್ಬೇಕಂದ್ರೆ ನಿರ್ದಿಷ್ಟವಾದ ಅಂಕಣ ಇರಬೇಕು, ಅದರದ್ದೇ ಆದ ಎಕ್ವಿಪ್ಮೆಂಟ್ ಇರಬೇಕು, ಅದರದ್ದೇ ಆದ ನಿಯಮಗಳಿರಬೇಕು. ಇದ್ರ ಮುಖಾಂತರ ಏನಾಗುತ್ತೆ, ಆಡ್ತದೆ. ಇದು ಸೂಕ್ತ ಮಾರ್ಪಾಡುಗಳೊಂದಿಗೆ ಈ ಆಟವನ್ನು ಆಡುತ್ತಾರೆ. ಅಂದ್ರೆ ನಾವು ಮಾರ್ಪಾಡು ಮಾಡ್ಕೊಂಡು ಈಗ ಎರಡು ಕಡೆಗೆ ಈ ತರ ಕಂಬಗಳಿರ್ತವೆ ಮತ್ತೆ ರಿಂಗ್ಗಳಿರ್ತವೆ. ಕೆಲವು ಟೈಮ್ ಏನಾಗುತ್ತೆ, ಒಂದೇ ಕಂಬ ಇಂಡೋರ್ ಅಲ್ಲೆಲ್ಲ ಆಗುತ್ತೆ, ಒಂದೇ ಗೋಡೆಗೆ ಏನಾಗುತ್ತೆ ಈ ತರ ಬ್ಯಾಕ್ ಬೋರ್ಡ್ ಮತ್ತೆ ರಿಂಗ್ ಹಾಕಿದ್ರೆ ಅನಿವಾರ್ಯ ಕಾರಣಗಳಿಂದ ರಿಕ್ರಿಯೇಷನ್ಗೋಸ್ಕರ
ಕೆಲವೊಂದು ಮಾರ್ಪಾಡು ಮಾಡ್ಕೊಂಡು ಆಡ್ತಾ ಇರ್ತಾರೆ. 5 ಆಟಗಾರರನ್ನು ಒಳಗೊಂಡ 2 ತಂಡಗಳ ಮಧ್ಯೆ ಐದಾಕಾರದ ಅಂಕಣದಲ್ಲಿ ಬ್ಯಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡಲಾಗುವುದು. ಈ ಆಕಾರದಲ್ಲಿ ಇರುತ್ತೆ ಅಂಕಣ ಯಾವ ಆಕಾರದಲ್ಲಿ ಇರುತ್ತೆ? ಚೌಕಾಕಾರದಲ್ಲಿ ಇರುತ್ತಾ? ಆಯತಾಕಾರದಲ್ಲಿರುವ ಅಂಕಣದಲ್ಲಿ ಆಡ್ತಿರುತ್ತೆ. ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದರೊಂದಿಗೆ ಗಾಳಿ ತುಂಬಿದ ಚೆಂಡನ್ನು ನೆಲಕ್ಕೆ ಸಮಾನಾಂತರವಾಗಿ ನೆಲಕ್ಕೆ ಸಮಾನಾಂತರವಾಗಿ 3.5 ಮೀಟರ್ ಅಡಿ ಎತ್ತರದ ನೆಟ್ಟಿರುವ ರಿಂಗಿನೊಳಗೆ ಹಾಕುವುದು. ನೋಡಿ ಇದೇನಾಗುತ್ತೆ ಅಂದ್ರೆ, ಇದು ನೆಲ ಅಂತ ಹೇಳಿದ್ರೆ ನೆಲದಿಂದ ಈ ರಿಂಗ್ ಇದೆಯಲ್ಲ, ಅರ್ಥಾಯ್ತಾ? ಎಷ್ಟಿರುತ್ತೆ? 3.05 ಮೀಟರ್ ಎತ್ತರದಲ್ಲಿ ಏನಾಗುತ್ತೆ, ಈ ರಿಂಗ್ ಅನ್ನು ಹಾಕಿರ್ತಾರೆ. ಈ ಬ್ಯಾಕ್ ಬೋರ್ಡ್ ಇರುತ್ತೆ, ಬ್ಯಾಕ್ ಬೋರ್ಡ್ ಅಂತ ನೆಲದಿಂದ ಏನಾಗುತ್ತೆ 3.5 ಮೀಟರ್ ಎತ್ತರಕ್ಕೆ ಒಂದು ರಿಂಗ್ ಹಾಕಿರ್ತಾರೆ. ಇದಕ್ಕೆ ಒಂದು ಬೆಸ್ಟ್ ಇರುತ್ತೆ, ಇಲ್ಲಿ ಬಲೆ ಇರುತ್ತೆ. ಈ ಕ್ರೀಡೆಯ ಉದ್ದೇಶವಾಗಿರುತ್ತೆ ಇದು ಶೂಟಿಂಗ್ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ ಇದು ಬಾಲ್ ಅಂದ್ಕೊಂಡ್ರೆ, ಬ್ಯಾಸ್ಕೆಟ್ ಬಾಲ್ ಅಂದ್ಕೊಂಡ್ರೆ ಅರ್ಥ ಆಯ್ತಾ? ಒಂದು ರಿಂಗ್ ಇರುತ್ತೆ ಅಂದ್ರೆ ಇದು ರಿಂಗ್ ಒಳಗೆ ಶೂಟ್ ಮಾಡೋಂಥದ್ದು ಅರ್ಥ. ಈ ಒಂದು ಪುಟ್ಟಿ ಆಕಾರದಲ್ಲಿ ಒಂದು ರಿಂಗ್ ಇರುತ್ತೆ. ಈ ಇದನ್ನ ಏನ್ ಮಾಡ್ತಾರೆ, ಈ ತರ ಬಾಲ್ ಏನ್ ಮಾಡ್ತಾರೆ, ಅದಕ್ಕೆ ಶೂಟಿಂಗ್ ಅಂತಾರೆ. ನೆಕ್ಸ್ಟ್ ಪಾಸಿಂಗ್ ಅಂತಾರೆ. ಪಾಸಿಂಗ್ ಅಂದ್ರೆ ನಮ್ಮ ಪಾರ್ಟ್ನರ್ ಅಂದ್ರೆ ಆಟಗಾರನ ಪಾರ್ಟ್ನರ್ಗೆ ನಮ್ಮಿಂದ ಇನ್ನೊಬ್ಬರಿಗೆ ಪಾಸ್ ಮಾಡೋಂಥದ್ದು. ನೆಕ್ಸ್ಟ್ ಡ್ರಿಬಲ್ ಅಂದ್ರೆ ನಾವು ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ಈ ತರ ಡ್ರಿಬಲ್ ಮಾಡ್ತಾ ಇರ್ತೀವಿ ಹಿಂಗೆ. ಇದರಲ್ಲಿ 3 ಟೈಪ್ ಇರುತ್ತೆ: ಶಾರ್ಟ್ ಡ್ರಿಬಲಿಂಗು, ಮೀಡಿಯಂ ಡ್ರಿಬಲಿಂಗು, ಹೈ ಡ್ರಿಬಲಿಂಗು. ಮೀಡಿಯಂ ಡ್ರಿಬಲಿಂಗ್ ಅಂತ ಹೇಳಿದ್ರೆ ನಮ್ಮ ಸೊಂಟದ ಆಕಾರದ ನೇರಕ್ಕೆ ಬರುವಂಥದ್ದು ಹಿಂಗೆ, ಅರ್ಥ ಆಯ್ತಾ? ಇದು ಈಸಿಯಾಗಿ ತಗೊಂಡೋಗುವಂಥದ್ದು. ನಾವು ಅಪೋನೆಂಟ್ ಪ್ಲೇಯರ್ ನಮ್ಮ ಡಿಫೆನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಶಾರ್ಟ್ ಡ್ರಿಬಲಿಂಗ್ ಮಾಡ್ತೀವಿ ಕೆಳಗೆ. ಅದು ಹೈ ಡ್ರಿಬಲಿಂಗ್ ಅಂದ್ರೆ ನಮ್ಮ ಸೊಂಟಕ್ಕಿಂತ ಮೇಲೆ ಇಡಬಾರ್ದಂತ ಡ್ರಿಬಲಿಂಗ್ ಹೇಳ್ತೇವೆ. ಇದು ಪುಟಿಸುವುದು ಅಂತಾರೆ. ಇದಕ್ಕೆ ಏನಂತಾರೆ? ಪುಟಿಸುವುದು ಅಥವಾ ಡ್ರಿಬಲ್ ಅಂತ ಕರೀತಾರೆ. ಈ ಇದೇ ಸೈಜ್ ಇರುತ್ತೆ ಬ್ಯಾಸ್ಕೆಟ್ಬಾಲ್. ಇದು ಏನಾಗುತ್ತೆ ಅಂದ್ರೆ ಕಿತ್ಲೆ ಆಕಾರದಲ್ಲಿ ಇರುತ್ತೆ. ಹಿಂದೆಲ್ಲ ಯಾವ್ದ್ರಲ್ಲಿ ಆಡ್ತಿದ್ರು, ಫುಟ್ಬಾಲ್ ಅಲ್ಲಿ ಆಡ್ತಾ ಇದ್ರು, ಅರ್ಥ ಆಯ್ತಾ? ಈಗ ಏನ್ ಮಾಡ್ತಾರೆ, ನಿರ್ದಿಷ್ಟವಾದ ರಬ್ಬರ್ನಿಂದ ತಯಾರಿಸಿದಂತ ಒಂದು ಕಿತ್ಲೆ ಆಕಾರದಲ್ಲಿ ಇರುವಂತ, ಕಿತ್ಲೆ ಬಟ್ಟದಲ್ಲಿ ಇರುವಂತ ಒಂದು ಚೆಂಡನ್ನ ಉಪಯೋಗಿಸ್ತಾ ಇರ್ತಾರೆ. ನೋಡಿ, ಶೂಟಿಂಗ್, ಪಾಸಿಂಗ್, ಡ್ರಿಬಲಿಂಗ್ ಹಾಗೂ ರಿಬೌಂಡಿಂಗ್. ರಿಬೌಂಡಿಂಗ್ ಅಂತ ಹೇಳಿದ್ರೆ ಏನಾಗುತ್ತೆ, ಬಾಲ್ ಬ್ಯಾಕ್ ಬೋರ್ಡ್ ಇರುತ್ತಲ್ವಾ, ಇದೇ ಬ್ಯಾಕ್ ಬೋರ್ಡ್ ಅಂತ ಹೇಳಿದ್ರೆ ಬಾಲ್ ಇದ್ರೆ ಮತ್ತೆ ವಾಪಸ್ ಬರುತ್ತೆ, ಇದಕ್ಕೆ ರಿಬೌಂಡಿಂಗ್ ಅಂತ ಕರಿತೀವಿ. ಬಾಲ್ ಬ್ಯಾಕ್ ಬೋರ್ಡ್ ಅಂತ ಹೇಳಿದ್ರೆ ಈಗ ಹಾಕಿದ್ರೆ ಅದು ರಿಬೌಂಡ್ ಆಗಿ ಬರೋದಕ್ಕೆ ಹೇಳ್ತೀವಿ ರಿಬೌಂಡಿಂಗ್ ಅಂತ ಕರೀತಾರೆ. ನೆಕ್ಸ್ಟ್, ಈ ಎಲ್ಲ ತಂತ್ರಗಳನ್ನು ಆಕ್ರಮಣಕಾರಿ ಹಾಗೂ ರಕ್ಷಣಾತ್ಮಕ ಸನ್ನಿವೇಶಗಳಲ್ಲಿ ಬಳಸುತ್ತಾರೆ. ಆಕ್ರಮಣಕಾರಿ ಅಂತ ಹೇಳಿದ್ರೆ ಈ ಕಡೆ ಎ ಟೀಮ್ ಮತ್ತೆ ಬಿ ಟೀಮ್ ಅಂತ ಇಟ್ಕೊಂಡ್ರೆ, ಎ ಟೀಮರು ಬಿ ಟೀಮ್ ರಿಂಗಿಗೆ ಹಾಕುವಂಥದ್ದು, ಬಿ ಟೀಮರು ಎ ಟೀಮ್ ಅದಕ್ಕೆ ನಾವೇನ್ ಮಾಡ್ತೇವೆ, ಅದನ್ನ ತಡೆಯೋದಕ್ಕೆ ಹೇಳ್ತೀವಿ ನಾವು ಹೇಳ್ತಾರೆ ರಕ್ಷಣಾತ್ಮಕ ತಂತ್ರಗಳು ಅಂತ ಕರಿತೀವಿ. ಇದೇ ಈ ಒಂದು ಆಟದಲ್ಲಿ ಏನ್ ಮಾಡ್ತೇವೆ, ಅತಿ ಹೆಚ್ಚು ರಿಂಗಿನೊಳಗೆ ಹಾಕುವಂತ ಅಂಕಗಳಿಗೆ ಏನ್ ಮಾಡ್ತೀವಿ, ಅತಿ ಹೆಚ್ಚು ಅಂಕಗಳನ್ನ ರಿಂಗ್ನೊಳಗೆ ಹಾಕಿದಂತ ಪಾಯಿಂಟಿಗೆ ಹೇಳ್ತೀವಿ, ಅವರ ವಿನ್ ಅಂತ ಗಳಿಸ್ತಾ ಇರ್ತೀವಿ. ಈ ಒಂದು ಬ್ಯಾಸ್ಕೆಟ್ ಬಾಲ್ ನ ಇತಿಹಾಸ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಈ ಕ್ರೀಡೆಯನ್ನು ಅಮೆರಿಕದ ಸ್ಪ್ರಿಂಗ್ ಫೀಲ್ಡ್ ನಲ್ಲಿರುವ YMC ತರಬೇತಿ ಶಾಲೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಕ್ರೀಡಾ ತರಬೇತಿ ಶಾಲೆಗಳು ಇರ್ತವೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಡಿಸ್ಟಿಕ್ಗೂ ಒಂದೊಂದು, ಪ್ರತಿ ಒಂದು ಡಿವಿಷನ್ ಒಂದು ಕ್ರೀಡಾ ಶಾಲೆಗಳು ಅಂತ ಮಾಡ್ತೀವಿ. ಯಾರು ಪ್ರತಿಭಾವಂತ ಕ್ರೀಡಾಪಟುಗಳು ಇರ್ತಾರೆ ಅಂತ ಪ್ರತಿಭೆಗಳನ್ನ ಆಯ್ಕೆ ಮಾಡಿ ಅಲ್ಲಿ ತರಬೇತಿ ನೀಡುವಂತ ಒಂದು ಕ್ರೀಡಾ ಶಾಲೆ ಆಗಿರ್ತದೆ. ಈ ಶಾಲೆಯ ಡಾಕ್ಟರ್ ಜೇಮ್ಸ್ ನಯಸ್ಮಿತ್ 1891ರಲ್ಲಿ ಕಂಡುಹಿಡಿತಾರೆ. ಯಾವಾಗ ಕಂಡುಹಿಡಿತಾರೆ? 1891ರಲ್ಲಿ. ಯಾರು? ಡಾಕ್ಟರ್ ಜೇಮ್ಸ್ ನಯಸ್ಮಿತ್. ಅದೇ ತರಬೇತಿ ಶಾಲೆಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಲೂಥರ್ ಗ್ಯೂಲಿಕ್ ನಿರ್ದೇಶನಕ್ಕೆ ಪ್ರತಿಯಾಗಿ ಈ ಕ್ರೀಡೆಯನ್ನು ರೂಪಿಸಲಾಗುತ್ತೆ. ಇದು ನಾವೇನ್ ಮಾಡ್ತೀವಿ, ವಾರ್ಮ್ ಅಪ್ಗೋಸ್ಕರ ಏನ್ ಮಾಡ್ತೀವಿ, ದೇಹದ ಒಂದು ಕಾವೇರಿಸುವ ವ್ಯಾಯಾಮಕ್ಕೋಸ್ಕರ ವ್ಯಾಯಾಮ ಶಾಲೆಯಲ್ಲಿ ರಿಕ್ರಿಯೇಷನ್ಗಾಗಿ ಏನ್ ಮಾಡ್ತಾ ಇರ್ತೀವಿ, ಈ ಕ್ರೀಡೆಯನ್ನ ಬಳಸ್ತಾ ಇರ್ತಾರೆ. ಕ್ರಮೇಣ ಏನಾಗುತ್ತೆ, ಡಾಕ್ಟರ್ ಜೇಮ್ಸ್ ನಯಸ್ಮಿತ್ ಮತ್ತೆ ಅಲ್ಲಿನ ನಿರ್ದೇಶಕರಾದಂತಹ ಡಾಕ್ಟರ್ ಲೂಥರ್ ಗ್ಯೂಲಿಕ್ ಇವರು
ಇದು ಆಟದ ನಿಯಮಗಳು ಇವನ್ನೆಲ್ಲ ರೂಪಿಸ್ತಿರ್ತಾರೆ. ತೀವ್ರವಾದ ಚಳಿಗಾಲದಲ್ಲಿ ಫುಟ್ಬಾಲ್ ಕ್ರೀಡೆಯಂತಿರುವ ಒಳಾಂಗಣ ಕ್ರೀಡೆಯನ್ನು ರೂಪಿಸಿ ತರಬೇತಿ ಶಾಲೆಯ ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆಯನ್ನು ಕಾಪಾಡಲು ಈ ಉದ್ದೇಶಿಸುತ್ತದೆ. ತರಬೇತಿ ಶಾಲೆಯಲ್ಲಿ ಏನಾಗುತ್ತೆ ಅಂದ್ರೆ ನಾವೆಲ್ಲಾದ್ರೂ ಯಾವ್ದಾರ ಒಂದು ಆಟಕ್ಕೆ ಹೋಗ್ಬೇಕಾದ್ರೆ ನಾವು ವಾರ್ಮ್ ಅಪ್ ಮಾಡ್ಕೊತೀವಿ, ವ್ಯಾಯಾಮಗಳು ಮಾಡ್ತಾ ಇರ್ತೀವಿ, ಓಡೋದು, ಜಿಗ್ಗೋದು, ಅರ್ಥ ಆಯ್ತಾ, ಸೈಡ್ ರೋಡ್ ರನ್ನಿಂಗು, ಫಾರ್ವರ್ಡ್ ರನ್ನಿಂಗು, ಅರ್ಥ ಆಯ್ತಾ, ಕೂತಿ ಹೇಳೋದು, ಡಿಪ್ ಮಾಡೋದು, ಇವೆಲ್ಲ ಏನಾಗುತ್ತೆ ಅಂದ್ರೆ ದೇಹಕ್ಕೆ ಕಾವೇರಿಸುವಂತ ವ್ಯಾಯಾಮಗಳನ್ನ ಮಾಡ್ತಿರ್ತೀವಿ. ಅದೇ ರೀತಿ ಏನಾಗುತ್ತೆ ಅಂದ್ರೆ ಅಮೆರಿಕದ ಈ YMCA ಶಾಲೆಯಲ್ಲಿ ಅರ್ಥಾತ್ ಅಲ್ಲಿರುವಂತ ಕ್ರೀಡಾಪಟುಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಕಾವೇರಿಸುವ ವ್ಯಾಯಾಮ ಮಾಡೋದಕ್ಕೋಸ್ಕರ ಈ ಆಟವನ್ನ ಒಂದು ಇಂಡೋರ್ ನಲ್ಲಿ ಮಾಡ್ತಾ ಇರ್ತಾರೆ. ಗೋಡೆಗಳಿಂದ ಕೂಡಿದ ವ್ಯಾಯಾಮ ಮಂದಿರವನ್ನು ಗಮನದಲ್ಲಿಟ್ಟುಕೊಂಡು ದಯಾಸ್ಮಿತ್ ಅವರು ಬ್ಯಾಸ್ಕೆಟ್ ಕ್ರೀಡೆಯ ಮೂಲಭೂತ ನಿಯಮಗಳನ್ನು ಬರೆದರು. ನಾವು ಬ್ಯಾಸ್ಕೆಟ್ ಬಿಲ್ ಒಂದು ಪೀಚ್ ಒಂದು ಈ ತರ ಗೋಡೆ ಇದ್ರೆ ಇದಕ್ಕೆ ಒಂದು ಬುಟ್ಟಿ ಆಕಾರದಲ್ಲಿ ಒಂದು ಮಳೆ ಹೊಡೆದ ಗೋಡೆ ಅಂತ ಹೇಳಿದ್ರೆ ಇಲ್ಲೊಂದು ಬುಟ್ಟಿ ಹಾಕಿ, ಯಾವುದೇ ಪೀಚ್ ಹಣ್ಣಿನ ಬುಟ್ಟಿ ಇರ್ತಾರೆ, ಪೀಚ್ ಅಂದ್ರೆ ಸೇಬು ಸೀಬೆಕಾಯಿ ಇರುತ್ತಲ್ಲ ಆ ಒಂದು ಹಣ್ಣಿನ ಬುಟ್ಟಿಯನ್ನು ಹಾಕಿರ್ತಾರೆ. ಕ್ರೀಡೆಯ ಮೂಲಭೂತ ನಿಯಮಗಳನ್ನು ಬರೆದರು. ಇದರ ಪ್ರಕಾರ ಗೋಡೆಗೆ 10 ಅಡಿ ಎತ್ತರದಲ್ಲಿ ಪೀಚ್ ಹಣ್ಣಿನ ಬುಟ್ಟಿಯನ್ನು ತಳದಿ ಸಮೇತ ಒಂದು 10 ಅಡಿ, ಇಲ್ಲಿಂದ 10 ಅಡಿ ಅಂದ್ರೆ ಇಷ್ಟು ಎತ್ತರ ಇರುತ್ತೆ. ಈ ಒಂದು ಇದಕ್ಕೆ ಅಂತ ಬುಟ್ಟಿಗೆ ಬಳೆ ಹೋಗ್ಬಿಟ್ಟು ಆ ಬುಟ್ಟಿ ತಳ ತೆಗೆದಾಗಿ ಬಳೆ ಅದು ಸಮೇತನ ಏನ್ ಮಾಡ್ತಾರೆ ಆಗ್ತಾ ಇರ್ತಾರೆ. 1906ರಲ್ಲಿ ಬುಟ್ಟಿಯ ಬದಲಾಗಿ ಇದರ ಹಿಂಬದಿಯ ಹಲಗೆಯನ್ನು ಬ್ಯಾಕ್ ಬೋರ್ಡ್, ಈ ತರ ಬ್ಯಾಕ್ ಬೋರ್ಡ್ ಇರುತ್ತಲ್ಲ, ಈಗ ಒಂದು ಕಂಬ ಇದ್ರೆ ಈ ತರ ಬ್ಯಾಕ್ ಬೋರ್ಡ್ ನ ಅಳವಡಿಸ್ತಾ ಇರ್ತಾರೆ. ಲೋಹದ ಹೂಪ್ನೊಳಗೆ ಬದಲಾಯಿಸಲಾಗುತ್ತದೆ. ಇದರಿಂದ ಪ್ರತಿ ಬಾರಿ ಬುಟ್ಟಿಯೊಳಗಿನ ಚೆಂಡನ್ನು ಹಾಕಿ ಅಂಕ ಗಳಿಸುವುದಾಗಿದ್ದಾಗ ಅದನ್ನು ಹೊರ ತೆಗೆಯುವ ಕೆಲಸ ತಪ್ಪಿದಂತಾಗುತ್ತದೆ. ಫಸ್ಟ್ ಏನ್ ಮಾಡ್ತಾರೆ, ಈ ಬುಟ್ಟಿನ ಹಾಕ್ತಾ ಇರ್ತಾರೆ. ಕ್ರಮೇಣ ಏನಾಗುತ್ತೆ, ಒಂದು ಬ್ಯಾಕ್ ಬೋರ್ಡ್ ಮಾಡ್ಬಿಟ್ಟು ಅದಕ್ಕೊಂದು ರಿಂಗ್ ಮಾಡ್ತಾರೆ. ರಿಂಗ್ ಹಾಕ್ಬಿಟ್ಟು ಆ ರಿಂಗ್ ನೊಳಗೆ ಏನಾಗುತ್ತೆ, ಬಾಲ್ ಹಾಕಿದಾಗ ಏನಾಗುತ್ತೆ ಅಥವಾ ಶೂಟ್ ಮಾಡಿದಾಗ ಏನಾಗುತ್ತೆ ಅದನ್ನ ಕೆಳಗೆ ಬೀಳುವ ಆಕಾರದಲ್ಲಿ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಬುಟ್ಟಿ ತಳ ಇದ್ದಾಗ ಏನಾಗುತ್ತೆ, ಪ್ರತಿ ಬಾರಿ 10 ಅಡಿ ಎತ್ತರಕ್ಕೆ ಗೋಡೆಗೆ ಎತ್ಬಿಟ್ಟು ಯಾರು ಹಾಕಿರ್ತದನ್ನ ಬುಟ್ಟಿ ಹೊರ ತೆಗಿಬೇಕಾ ಇರುತ್ತೆ. ನೋಡಿ, ಕಾಲಕ್ರಮೇಣ ಹಲವಾರು ಬದಲಾವಣೆ ಮಾಡುತ್ತಾ ಸದ್ಯಕ್ಕಿರುವ ರಿಂಗ್ ಹಾಗೂ ನಟ್ ಅನ್ನು ಬಳಸಿ ಚೆಂಡು ಸಲೀಸಾಗಿ ನುಸುಳುವಂತೆ ಮಾಡುತ್ತಾರೆ. ಅದೇನಾಗುತ್ತೆ, ಬೆಂಡ್ ಇದ್ದಾಗ ಏನಾಗುತ್ತೆ, 45 ಸೆಂಟಿಮೀಟರ್ ವ್ಯಾಸ ಇರುವಂತ ಒಂದು ಹೂಪ್ನ ತಗೊಂಡ್ಬಿಟ್ಟು ಒಂದು ಬ್ಯಾಕ್ ಬೋರ್ಡ್ ಮಾಡಿ ಫಿಕ್ಸ್ ಮಾಡ್ತಾರೆ. 15 ಸೆಂಟಿಮೀಟರ್ ಇರುವಂತ ಒಂದು ಸಪೋರ್ಟಿಂಗ್ ರಾಡ್ ಇರುತ್ತೆ. ಏನೋ ಬೋರ್ಡ್ ಇಂದ ರಿಂಗ್ ವರೆಗೂ 15 ಸೆಂಟಿಮೀಟರ್ ಇರುವಂತ ಸಪೋರ್ಟಿಂಗ್ ಇರುತ್ತೆ. ನೋಡಿ, ಪ್ರಾರಂಭದಲ್ಲಿ ಅಂಕ ಗಳಿಸಲು ಒಂದು ಫುಟ್ಬಾಲ್ ಅನ್ನು ಬಳಸಲಾಗುತ್ತು. ಪ್ರಾರಂಭದಲ್ಲಿ ಏನ್ ಮಾಡ್ತಾ ಇದ್ರು, ಯಾವ ಚೆಂಡನ್ನು ಬಳಸ್ತಾ ಇದ್ರು, ಈಗ ನಾವು ಹೆಂಗೆ ಥ್ರೋಬಾಲ್ ನ ಹೇಳ್ಕೊಟ್ಟ ಹಂಗೆ ಫಸ್ಟ್ ಏನ್ ಮಾಡ್ತಿದ್ರು, ಫುಟ್ಬಾಲ್ ನ ಬಳಸ್ತಾ ಇದ್ರು. ಆದರೆ ಕ್ರಮೇಣ ಕಿತ್ತಳೆ ಬಣ್ಣದ ಚೆಂಡಿನ ಆವಿಷ್ಕಾರವಾಗಿ ಎಲ್ಲಾ ಆಟಗಾರರಿಗೂ ಸ್ಪಷ್ಟವಾಗಿ ಕಾಣುವಂತೆ ಆಯಿತು. ಬಣ್ಣ ಚೇಂಜ್ ಆದಾಗ ಏನಾಗುತ್ತೆ, ಯಾವ ಕಲರ್ ಬಣ್ಣ ಹಾಕ್ತಾರೆ, ಕಿತ್ತಳೆ ಆಕಾರದ ಬಣ್ಣವನ್ನ ಮಾಡ್ತಾರೆ. ಅತಿ ಹೆಚ್ಚು ಅಂಕ ಗಳಿಸಿದ ತಂಡ ವಿಜಯಶಾಲಿ ಎಂದು ಪರಿಗಣಿಸಲಾಗುವುದು. ಅಂದ್ರೆ ಈ ಬ್ಯಾಸ್ಕೆಟ್ ಒಳಗೆ ಯಾರು ಹೆಚ್ಚು ಅಂಕಗಳನ್ನ ಹಾಕ್ತಾರೆ ಅಂತದಕ್ಕೆ ಹೇಳ್ತಾರೆ ಆ ತಂಡ ವಿಜಯಶಾಲಿ ಅಂತ ಕರೀತಾ ಇರ್ತಾರೆ. ನಯಸ್ಮಿತ್ ಅವರು ಈ ಆವಿಷ್ಕಾರಗೊಳಿಸಿದ ಆಟದ ಯಶಸ್ವಿನ ಬಗ್ಗೆ ಪ್ರಾರಂಭದಲ್ಲಿ ಅನುಮಾನ ವ್ಯಕ್ತಪಡಿಸಿದರು. ಈ ಫಸ್ಟ್ ಆಟ ಮಾಡ್ತಾರಲ್ಲ, ಈ ಆಟ ಪ್ರಚಲಿತ ಆಗುತ್ತೋ ಇಲ್ವಾ, ಈಗ ನಿಮ್ದು ಅನುಮಾನ, ನೀವು ಖೋಖೋ ಆಟಕ್ಕೆ ಮಾಡ್ತಿದ್ದೀರಿ. ಹಿಂದೆ 3-4 ವರ್ಷ ಖೋಖೋ ನಮ್ಮ ಶಾಲೆಯಲ್ಲಿ ಇರಲಿಲ್ಲ. ನಮ್ಮ ಶಾಲೆ ಅಂಕಣ ಏನಾಗಿದೆ, ಗ್ರೌಂಡ್ ಕಡಿಮೆ ಇರೋದ್ರಿಂದ ಆಟಕ್ಕೂ ಕೂಡ ಕಮ್ಮಿ ಇದೆ. ಈಗ ಆಕ್ಚುಲಿ ವಾಲಿಬಾಲ್ ಖೋಖೋ ಹಾಕ್ಬೇಕು ಅಂದ್ರೆ 27 ಮೀಟರ್ ಉದ್ದ ಇರಬೇಕು, 16 ಮೀಟರ್ ಅಗಲ ಇರಬೇಕು ಆಟಕ್ಕೆ, ಅರ್ಥ ಆಯ್ತಾ. ಅದಕ್ಕೋಸ್ಕರ ಅಂಕಣ ಕೊಡ್ತಾ ಇರೋದ್ರಿಂದ ಈ ಖೋಖೋ ಆಟವನ್ನ ನಾವೇನ್ ಮಾಡ್ತಾರೆ ಈ ಶಾಲೆಯಲ್ಲಿ ಕೈ ಬಿಟ್ಟಿದೆ. ಹಂಗೆ ಈ ಆಟ ಹಾಕಿದ್ಮೇಲೆ ಅದು ಪ್ರಚಲಿತ ಆಗುತ್ತೋ ಮುಂದುವರಿತೋ ಇಲ್ವಾ ಅನ್ನೋ ಒಂದು ಅನುಮಾನದಲ್ಲಿ ಏನ್ ಮಾಡ್ತಾರೆ ಈ ಆಟವನ್ನು ಆಡ್ತಾರೆ. ಈ ಕ್ರೀಡೆಗೆ ಬ್ಯಾಸ್ಕೆಟ್ ಬಾಲ್ ಎಂದು ಹೆಸರಿಟ್ಟರು. ಬ್ಯಾಸ್ಕೆಟ್ ಬಾಲ್ ಅಂತ ಹೇಳಿದ್ರೆ ಈ ಬ್ಯಾಸ್ಕೆಟ್ ಆಕಾರದಲ್ಲಿ ರಿಂಗ್ ಒಳಗೆ ಹಾಕಿರ್ತೀರಿ ಅಂತಾರೆ ಬ್ಯಾಸ್ಕೆಟ್ ಬಾಲ್ ಅಂದ್ರೆ ಹೆಸರಿಡ್ತಾರೆ. ಪ್ರಥಮ ಬಾರಿ ಅಧಿಕೃತವಾಗಿ ಪಂದ್ಯಾಟವನ್ನು 1892 ಹೆಸರಲ್ಲಿ 1892 ಕಂಡು ಹಿಡಿದದ್ದು ಯಾವಾಗ, 1891ರಲ್ಲಿ ಕಂಡು ಹಿಡಿತಾರೆ. ಓಕೆ,
1992ರಲ್ಲಿ YMCA ವ್ಯಾಯಾಮ ಮಂದಿರದಲ್ಲಿ ಆಡಲಾಯಿತು. 9 ಆಟಗಳನ್ನು ಒಳಗೊಂಡಂತ 2 ತಂಡಗಳ ನಡುವೆ ಅಂದಿನ ನಿಯಮಗಳನ್ನು ಅನುಸರಿಸಿ ಈ ಪಂದ್ಯಾಟವನ್ನು 1-0 ಅಂಕಗಳೊಂದಿಗೆ ಕೊನೆಗೊಂಡಿತು. ಆಟಗಾರರು ಜಾಸ್ತಿ ಇದ್ದಾಗ ಏನಾಗುತ್ತೆ, ಫಸ್ಟಿಗೆ 9 ಪ್ಲೇಯರ್ಗಳನ್ನ ಕಾಣ್ತಾರೆ. ಅಪೋನೆಂಟ್ ಪ್ಲೇಯರ್ 9 ಜನ, ಈ ಕಡೆ ಪ್ಲೇಯರ್ 9 ಜನ. ಏನಾಗುತ್ತೆ ಅಂದ್ರೆ ನೋಡಿ, ಅಂಕ ಗಳಿಸಬೇಕಾದರೆ 25 ಅಡಿ ದೂರದಲ್ಲಿರುವ ಚೆಂಡನ್ನು ಬುಟ್ಟಿಯೊಳಗೆ ಹಾಕಬೇಕಾಯಿತು. ಅಂದ್ರೆ ಈ ಬುಟ್ಟಿ ಇರುತ್ತಲ್ಲ, ಬುಟ್ಟಿಯ ಒಳಗೆ ಏನಾಗುತ್ತೆ 25 ಮೀಟರ್ ಹಾಕ್ಬೇಕಾಗುತ್ತೆ. ಅಂದಿನ ಅಂಕಣವು ಪ್ರಸ್ತುತ ಅಂಕಣದ ಅರ್ಧದಷ್ಟು ಮಾತ್ರವಿತ್ತು. ಈ ಅಂಕಣ ಇತ್ತಲ್ಲ, ಇದೇನು ಟೋಟಲ್ ಎಷ್ಟಿದೆ? ಇದು 25 ಮೀಟರ್ ಉದ್ದ ಇದೆ. ಅರ್ಥ ಆಯ್ತಾ? ಅವತ್ತಿನ ಅಂಕಣ ಏನಾಗುತ್ತೆ ಅಂದ್ರೆ ಅರ್ಧ 25 ಮೀಟರ್ ಅಂದ್ರೆ 50 ಮೀಟರ್ ದೂರದಿಂದ ಅಂಕವನ್ನ ಹಾಕ್ತಾ ಇರ್ಬೇಕಾಗುತ್ತೆ. ಪ್ರಥಮವಾಗಿ 1938ರಲ್ಲಿ ಅಮೆರಿಕದ ಆಯ್ವಾನಿತ ಮಹಾವಿದ್ಯಾಲಯಗಳ ರಾಷ್ಟ್ರ ಮಟ್ಟದ ಪಂದ್ಯಾಟ ಚಾಲನೆ ಸಿಕ್ಕಿತು. 1938ರಲ್ಲಿ ಅಮೆರಿಕದಲ್ಲಿ ಏನಾಗುತ್ತೆ, ವಿಶ್ವವಿದ್ಯಾಲಯಗಳ ಕ್ರೀಡಾಪಟುಗಳನ್ನು ಆಹ್ವಾನಿಸ್ತಾರೆ. ನ್ಯಾಷನಲ್ ಕೊಲಿಜಿಯಂಟ್ ಅಥ್ಲೆಟಿಕ್ ಅಸೋಸಿಯೇಷನ್ ರವರ ಪಂದ್ಯಾವಳಿಯನ್ನು ಈ ಸಮಯದಲ್ಲಿ ಪ್ರಾರಂಭಿಸಿತು. ಈ ಅಥ್ಲೆಟಿಕ್ ಅಸೋಸಿಯೇಷನ್ ಇರುತ್ತಲ್ಲ, ಅವರು ಈ ಆಟವನ್ನ ಇದು ಮಾಡ್ತಾರೆ. ಕ್ರಮೇಣ ಏನಾಗುತ್ತೆ, 1946ರಲ್ಲಿ ಅಮೆರಿಕದಲ್ಲಿ ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ 1946ರಲ್ಲಿ ಏನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಏನ್ ಮಾಡ್ತಾರೆ, ಹುಟ್ಟಾಕ್ತಾರೆ. ಈ ಕ್ರೀಡೆಯನ್ನು 1936ರ ಬರ್ಲಿನ್ ಒಲಿಂಪಿಕ್ ಕ್ರೀಡೆಗಳಲ್ಲಿ ಸೇರಿಸಿಕೊಳ್ಳುತ್ತೆ. ಕ್ರೀಡೆ ನಡೆದಿದೆ, ಒಲಿಂಪಿಕ್ ಕ್ರೀಡೆಗಳಂದ್ರೆ ನಿಮಗೆ ಗೊತ್ತಿದೆ, 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಹಿಂದಿನ ತರಗತಿಯಲ್ಲಿ ಹೇಳಿದೆ, ಈ ವರ್ಷ 2024ರಲ್ಲಿ ಎಲ್ಲಿ ನಡೀತು ಒಲಿಂಪಿಕ್ ಕ್ರೀಡೆ? ಪ್ಯಾರಿಸ್ ನಲ್ಲಿ ನಡೀತು. ಅರ್ಥ ಆಯ್ತಲ್ಲ? ನೋಡಲಿ, ಅದೇ ರೀತಿ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ ಕ್ರೀಡೆ, ಬರ್ಲಿನ್ನಲ್ಲಿ ನಡೆದಂತ ಒಲಿಂಪಿಕ್ ಕ್ರೀಡೆಯಲ್ಲಿ ಅಧಿಕೃತವಾಗಿ ಬ್ಯಾಸ್ಕೆಟ್ಬಾಲ್ ನ ಸೇರಿಸ್ತಾರೆ. ಇದು ಒಂದು ಬ್ಯಾಸ್ಕೆಟ್ಬಾಲ್ ಆಟದ ಇತಿಹಾಸ. ಈಗ ಅಂಕಣದ ಪರಿಚಯ ನೋಡಿ. ಫಿಬಾ ಅಂದ್ರೆ ಏನ? ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್, FIBA. ನೋಡಿ, ಸಂಘಟನೆ ಪ್ರಕಾರ ನಿಯಮಬದ್ಧ ಬ್ಯಾಸ್ಕೆಟ್ಬಾಲ್ ಆಡುವ ಅಂಕಣವು ಚಿತ್ರದಲ್ಲಿರುವಂತೆ ಆಯತಾಕಾರದಲ್ಲಿ ಇರುತ್ತದೆ. ಬ್ಯಾಸ್ಕೆಟ್ಬಾಲ್ ಎಷ್ಟಿರುತ್ತೆ? ಆಯತಾಕಾರದಲ್ಲಿ ಇರುತ್ತದೆ. ಬ್ಯಾಸ್ಕೆಟ್ಬಾಲ್ ಅಂಕಣದ ಎಲ್ಲಾ ಗೆರೆಗಳು 5 ಸೆಂಟಿಮೀಟರ್ ಇರ್ತವೆ. ಈ ಗೆರೆಗಳಿಂದ ದಪ್ಪ ಎಷ್ಟಿರುತ್ತೆ? 5 ಸೆಂಟಿಮೀಟರ್. ಅಂಕಣದ ಎರಡೂ ತುದಿಗಳಲ್ಲಿ ರಿಂಗ್ ಮತ್ತು ನಟ್ಟಿನೊಳಗೆ ಹಿಂಬದಿಯ ಹಲಗೆಯನ್ನು ಕೊನೆಯ ಗೆರೆಗೆ ನೋಡಲಿ. ಈ ಬೋಲ್ ಇರುತ್ತಲ್ವಾ, ಈ ಗೆರೆ ಇದೆಯಲ್ಲ, ಈ ಗೆರೆಯಿಂದ ಮುಂದಕ್ಕೆ 1.20 ಅಂತ ಒಳಗಿರುವಂತೆ ಈ ಬ್ಯಾಸ್ಕೆಟ್ ಬಾಲ್ ನ ಫಿಕ್ಸ್ ಮಾಡಿರ್ತಾರೆ. ಈ ಕೊನೆ ಗೆರೆಯಿಂದ ಮುಂದಕ್ಕೆ ಎಷ್ಟು ದೂರ ಇರುತ್ತೆ? 1.20 ಮೀಟರ್ ಒಳಗೆ ಬರುವಂತೆ ನಟ್ಟಿರ್ತಾರೆ. ನೆಲದಿಂದ ರಿಂಗ್ ಮೇಲ್ಭಾಗಕ್ಕೆ ಎಷ್ಟಿರುತ್ತೆ? 3.05 ಮೀಟರ್ ಇರುತ್ತೆ. ನೆಲದಿಂದ ಇರುತ್ತೆ, ಇದು ಒಳಗೆ 1 ಪಾಯಿಂಟ್ ಇರುತ್ತೆ. ಹಿಂಬದಿ ಹಲಗೆ ಮತ್ತು ಬ್ಯಾಸ್ಕೆಟ್ಬಾಲ್ ವಿವರಣೆಯನ್ನು ಈ ಚಿತ್ರದಲ್ಲಿ ನೀಡಲಾಗಿದೆ. ಇದು ಅಂಕಣ. ಸಲಕರಣೆಗಳೇನಿರುತ್ತವೆ? ಚೆಂಡು ಗೋಲಾಕಾರವಾಗಿದ್ದು ಚರ್ಮ ಅಥವಾ ರಬ್ಬರ್ನಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಯಾವ್ದ್ರಿಂದ ತಯಾರು ಮಾಡಿರ್ತಾರೆ? ಚರ್ಮ ಮತ್ತೆ ರಬ್ಬರ್. ಚೆಂಡಿನೊಳಗಿನ ಗಾಳಿ ಒತ್ತಡವನ್ನು ಪರೀಕ್ಷಿಸಲು ಅದರ ಸುಮಾರು 1.8 ಮೀಟರ್ ಅಂದ್ರೆ 1.8 ಮೀಟರ್ ಇಲ್ಲಿಂದ ಎಷ್ಟು ದೂರ ಹಾಕಿದ್ರೆ ಅದ್ರ ಪುಸ್ತಕ ಏನಾಗುತ್ತೆ? 1.20 ಇಂದ 1.40 ವರೆಗಿನೇ ಮೇಲೆ ಬರ್ತಾ ಇರುತ್ತೆ. ಈ ಒಂದು ಒತ್ತಡವನ್ನ ಚೆಂಡಿನ ಒಳಗೆ ಗಾಳಿಯನ್ನ ತುಂಬಿರ್ತದೆ. ಚೆಂಡಿನ ಅಳತೆ ಪುರುಷರಿಗೆ ನೋಡಿ, ಸುತ್ತಳತೆ 74.9 ರಿಂದ 78, ತೂಕ 567 ರಿಂದ 650. ಮಹಿಳೆಯರಿಗೆ ಸುತ್ತಳತೆ ಎಷ್ಟಿರುತ್ತೆ? 72.4 ರಿಂದ 73.7,
ತೂಕ 510ರಿಂದ 567 ಸೆಂಟಿಮೀಟರ್ ಇರುತ್ತೆ. ಹಿಂಬದಿಯ ಹಲಗೆಯು ಅಡ್ಡವಾಗಿ ನೋಡಿ, ಈ ತರ ಹಿಂಬದಿಗೆ ಹಲಗೆ ಇರುತ್ತಲ್ಲ, ಈ ತರ ಹಲಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದೇ ಬೋರ್ಡ್ ಅಂದ್ಕೊಂಡ್ರಿ, ಬೋರ್ಡಿನ ಆಕಾರದಲ್ಲಿ ಇರುತ್ತೆ. ಇದರ ಅಗಲ ಎಷ್ಟಿರಲ್ಲಪ್ಪ ಅಂತ ಹೇಳಿದ್ರೆ 1.80 ಮೀಟರ್, ಉದ್ದ 1.05 ಮೀಟರ್. ಹೀಗೆ ಬೋರ್ಡ್ ಇರುತ್ತೆ, ಬ್ಲಾಕ್ ಬೋರ್ಡ್. ಇದನ್ನೇನ್ ಮಾಡ್ತಾರೆ, ಒಂದು ಕಂಬಕ್ಕೆ ಇದು ಮಾಡ್ತಾರೆ. ಇಲ್ಲಿಂದ ಮೇಲೆ ಒಂದು ರಿಂಗ್ ಫಿಕ್ಸ್ ಮಾಡಿರ್ತಾರೆ, 45 ಸೆಂಟಿಮೀಟರ್ ವ್ಯಾಸ ಇರುವಂತ ಒಂದು ರಿಂಗ್. ಆ ಬಾಲ್ನ ರಿಂಗ್ ಒಳಗೆ ಹಾಕಬೇಕಾಗುತ್ತೆ. ನೋಡಿ, ಇದನ್ನು ಪಾರದರ್ಶಕ ವಸ್ತುವಿನಿಂದ ಅಥವಾ ಒಂದು ಫೈಬರ್ನಿಂದ ಅಥವಾ ಇಲ್ಲವಾದಲ್ಲಿ ಬಿಳಿ ಬಣ್ಣ ಲೇಪನವನ್ನು ಹಚ್ಚಿಡಬೇಕು. ಈಗ ಏನು ಬ್ಯಾಕ್ ಬೋರ್ಡಿಗೆ ಎಂತ ಹಾಕಿರ್ತಾರೆ, ಬಿಳಿ ಬಣ್ಣ ಅಥವಾ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಪೈಪ್ ಆಗಿರ್ಬೋದು, ಗಟ್ಟಿ ಗ್ಲಾಸ್ ಆಗಿರ್ಬೋದು, ಇವನ್ನ ಬಳಸ್ತಾ ಇರ್ತಾರೆ. ಇದರ ಹಲಗೆಯ ಒಳಗಿನ ಆಯತಾಕಾರದ ಅಡಿಯಲ್ಲಿ ಇದ್ರ ಒಳಗೆ ಏನಾಗುತ್ತೆ ಅಂದ್ರೆ ಒಂದು 45 ಸೆಂಟಿಮೀಟರ್ ಉದ್ದ 59 ಸೆಂಟಿಮೀಟರ್ ಅಗಲ ಇರುವಂತ ಒಂದು ಚೌಕ ಇರುತ್ತೆ. ಈ ಚೌಕದ ಒಳಗೆ ಇದೇನಾಗುತ್ತೆ, ಇಲ್ಲಿ ರಿಂಗ್ ಇರುತ್ತೆ. ಎಲ್ಲಾ ಗೆರೆಗಳು ಹಲಗೆಯು 5 ಸೆಂಟಿಮೀಟರ್ ಇರುತ್ತದೆ. ಇದರ ಸಲಕರಣೆಗಳನ್ನು ಮುಖ್ಯವಾಗಿ ಗಡಿಯಾರಗಳು, ತಪ್ಪು ಸೂಚಿಸುವ ಫಲಕಗಳು ಗೊತ್ತಾಯ್ತಲ್ಲ, ಬಾಣದ ಗುರುತು ಮತ್ತು ಅಂಕಪಟ್ಟಿಯ ಅವಶ್ಯಕತೆ ಇರುತ್ತದೆ. ಇದು ಸಲಕರಣೆಗಳು. ಒಂದು ಬ್ಯಾಕ್ ಬೋರ್ಡ್ ಇರುತ್ತೆ, ಒಂದು ರಿಂಗ್ ಇರುತ್ತೆ, ಒಂದು ಬಾಲ್ ಇರುತ್ತೆ. ನೆಕ್ಸ್ಟ್ ಆಟದ ನಿಯಮಗಳು ಏನೇನಿರುತ್ತೆ ಬಾಸ್ಕೆಟ್ ಬಾಲ್ ಆಟದಲ್ಲಿ ಅಂತ. ನೀವು ಖೋಖೋ ಆಡ್ಬೇಕಾದ್ರೆ ಎಷ್ಟು ಜನ ಇರ್ತೀರಿ? 3 ಜನ ಎಕ್ಸ್ಟ್ರಾ ಪ್ಲೇಯರ್, 9 ಜನ ಆಕ್ಟಿವ್ ಪ್ಲೇಯರ್. ಕಬಡ್ಡಿಲಿ 7 ಜನ ಇರ್ತಾರೆ. ಅರ್ಥ ಆಯ್ತು? ವಾಲಿಬಾಲ್ ಅಲ್ಲಿ 6 ಜನ ಆಕ್ಟಿವ್ ಪ್ಲೇಯರ್ ಇರ್ತಾರೆ, 6 ಜನ ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೆ. ಅರ್ಥ ಆಯ್ತಾ? ಥ್ರೋಬಾಲ್ ಅಲ್ಲಿ 9. ಇದರಲ್ಲಿ ಏನಂತ 5 ಜನ. ಬಾಸ್ಕೆಟ್ ಬಾಲ್ ಆಟವನ್ನು 5 ಆಟಗಾರರಿರುವ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರೆ? ಎ ತಂಡದಲ್ಲಿ 5 ಜನ ಮತ್ತೆ ಬಿ ತಂಡದಲ್ಲಿ 5 ಜನ. ಹೀಗೆ 5 ಜನ ಇರ್ತಾರೆ. ಇದು ಫಾರ್ವರ್ಡ್ ಪ್ಲೇಯರ್ ಅಂತಾರೆ ಮತ್ತೆ ಡಿಫೆನ್ಸ್ ಪ್ಲೇಯರ್ ಅಂತಾರೆ. ಆಟಗಾರನ ಬದಲಿಸುವ ಯಾವುದೇ ನಿರ್ಬಂಧಗಳಿಲ್ಲವಾದರೂ ಆಟವು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವ ಸಮಯದಲ್ಲಿ ನೆರವೇರಿಸಬೇಕಾಗುತ್ತದೆ. ನಾವೇನಾದ್ರು ಎಕ್ಸ್ಟ್ರಾ ಪ್ಲೇಯರ್ನ ನಾವೇನ್ ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಆಟ ನಿಂತಿರುತ್ತಲ್ಲ ಆ ಸಮಯದಲ್ಲಿ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಬೇಕು. 7 ಜನ ಬಡ್ಲಿ ಆಟಗಾರರನ್ನು ಪ್ರತಿ ತಂಡದ ಹೊಂದಿರಬೇಕು. ಚೆಂಡನ್ನು ಎದುರಾಳಿಯ ಬುಟ್ಟಿಯೊಳಗೆ ಲೋಹದ ರಿಂಗ್ ಮತ್ತು ನೆಟ್ಟಿನಲ್ಲಿ ನಿರ್ಮಿತ ಹಾಕುವುದು. ಅದೇ ಸಮಯದಲ್ಲಿ ನಾವು ರಕ್ಷಿಸುವ ಬುಟ್ಟಿಯೊಳಗೆ ಎದುರಾಳಿ ಚೆಂಡನ್ನು ಹಾಕದಂತೆ ನೋಡಿಕೊಳ್ಳುವುದು. ಡಿಫೆನ್ಸ್ ಆಡುವಂಥದ್ದು ಬ್ಯಾಸ್ಕೆಟ್ ಬಾಲ್ ಮೂಲ ಉದ್ದೇಶವಾಗಿರ್ತದೆ. ಎ ಟೀಮರು ಇಲ್ಲಿ, ಬಿ ಟೀಮರು ರಿಂಗ್ ಒಳಗೆ ಹಾಕ್ತಾ ಇರ್ತಾರೆ, ಅದು ನಾವು ತಡೆಯುವಂಥದ್ದು. ಅರ್ಥ ಆಯ್ತಾ? ಎ ಟೀಮರು ಈ ರಿಂಗ್ ಒಳಗೆ ಹಾಕ್ತಾ ಇರ್ತದೆ, ಇದರ ಅಫೆನ್ಸ್ ಮತ್ತು ಡಿಫೆನ್ಸ್ ಪ್ಲೇಯರ್ನ ಮಾಡ್ತದೆ. ಆಕ್ರಮಣಕಾರಿ ಆಟಗಳು ಮತ್ತು ರಕ್ಷಣಾತ್ಮಕ ಆಟಗಳು. ತಮ್ಮ ತಂಡದವರ ಅಂಕ ಗಳಿಸಲು ಇರುವ ಬುಟ್ಟಿ ಮತ್ತು ಅಂಕಣದ ಅರ್ಧದ ಭಾಗದಿಂದ ಮುಂಭಾಗದ ಅಂಕಣ ಮತ್ತು ತಮ್ಮ ತಂಡದವರು ಎದುರಾಳಿಗಳಿಂದ ರಕ್ಷಿಸುವ ಬುಟ್ಟಿ ಅಥವಾ ಅಂಕಣದ ಅರ್ಧ ಭಾಗಕ್ಕೆ ಹಿಂಭಾಗಕ್ಕೆ ಅಂಕಣ ಎಂದು ಕರೆಯುತ್ತಾರೆ. ನೋಡಲಿ, ಇದಕ್ಕೆ ಹೇಳ್ತಾರೆ ಫಾರ್ವರ್ಡ್ ಪ್ಲೇಯರ್ ಅಂದ್ರೆ ಮುಂದಿನ ಅಂಕಣ ಮತ್ತೆ ಹಿಂದಿನ ಅಂಕಣ ಅಂತ ಕರೀತಾರೆ. ಅಂದ್ರೆ ಅಂಕಣದ ಅರ್ಧ ಭಾಗಕ್ಕೆ ಮುಂಭಾಗದ ಅಂಕಣ, ಅರ್ಥ ಇದೆ, ಅರ್ಧದಿಂದ ಇರುತ್ತಲ್ಲ ಮುಂಭಾಗದ ಅಂಕಣ. ನೆಕ್ಸ್ಟ್ ಹಿಂಬದಿಯ ಅಂಕಣ, ಅದ್ರ ಹಿಂದೆ ಇರುತ್ತಲ್ಲ ಅದಕ್ಕೆ ಏನಂತಾರೆ ಹಿಂಬದಿಯ ಅಂಕಣ ಅಂತ ಕರೀತಾ ಇರ್ತಾರೆ. ಇದು ಚೆಂಡನ್ನು ಮುನ್ನಡೆಸಿ ಹೋಗುವ, ಅದನ್ನು ಆಟಗಾರರು ಪಾಸ್ ಮಾಡಬೇಕಾದರೆ ಇಲ್ಲವೇ ಒಂದು ಕೈಯಿಂದ ನೆಲಕ್ಕೆ ಪುಡಿಸುತ್ತಾ ಹೋಗಬೇಕು. ಅಂದ್ರೆ ಬಾಲ್ ನಾವ್ ಮಾಡ್ತೀವಿ, ಬಾಲ್ 2 ಕೈಲಿ ಇಟ್ಕೊಳಂಗಿಲ್ಲ, 2 ಕೈ ಡ್ರಿಬಲ್ ಮಾಡಂಗಿಲ್ಲ, ಒಂದೇ ಕೈ ಡ್ರಿಬಲ್ ಮಾಡ್ತಾ ಮುಂದೆ ಸಾಕ್ತಾ ಇರ್ಬೇಕಾಗತ್ತೆ. ಮೂಲ ಕೌಶಲ್ಯಗಳಾದ ಕಾದು ಕ್ರಿಯೆಗಳು, ಚೆಂಡನ್ನು ಹಿಡಿಯುವುದು, ಬಾಲ್ ಹಿಡಿಯುವಂಥದ್ದು, ಪುಟಿಸುವುದು ನೋಡಿದಲ್ಲ ಹಿಂಗೆ, ಅರ್ಥ ಆಯ್ತಾ? ಬಾಲ್ ಹಿಂಗೆ ಇಟ್ಕೊಳ್ಳೋಂಥದ್ದು, ಅರ್ಥ ಆಯ್ತಾ? ಡ್ರಿಬಲ್ ಮಾಡೋಂಥದ್ದು. ಅದಾದ್ಮೇಲೆ ನಾವು ಬ್ಯಾಸ್ಕೆಟ್ ಬಾಲ್ಗೆ
ಶೂಟ್ ಮಾಡೋಂಥದ್ದು. ಇದು ಮೇನ್ ಉದ್ದೇಶ ಇರ್ತದೆ. ಪಾಸ್ ಮಾಡುವುದು, ರಿಬೌಂಡಿಂಗ್ ಅಂತ ಹೇಳಿದ್ದಲ್ಲ, ಬಾಲ್ ಬ್ಯಾಸ್ಕೆಟ್ ಬಂದಿದ್ದು ಮೋಸ್ಟ್ಲಿ ಬ್ಯಾಕ್ ಬೋರ್ಡ್ ಅಂತಂದ್ರೆ ಇದು ಹೊರಗೆ ರಿಬೌಂಡ್ ಆಗುವಂಥದ್ದು, ಗೋಡೆಯಿಂದ ಬ್ಯಾಕ್ ಬೋರ್ಡಿಂಗ್ ಹೊಡೆದು ರಿಬೌಂಡಿಂಗ್ ಹಾಕುವಂಥದ್ದು. ಚೆಂಡು ರಹಿತ ಚಲನೆ ಮತ್ತು ಚೆಂಡಿನೊಂದಿಗೆ ಚಲನೆ ಈ ಆಟಗಾರರು ಬಳಸುತ್ತಾರೆ. ಅಂದ್ರೆ ಚೆಂಡು ಬಾಲ್ನ ಡ್ರಿಬಲ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋದು, ಪಾಸ್ ಕೊಡ್ತಾ ಇರೋದು, ಬಾಲ್ನ ಶೂಟ್ ಮಾಡೋಕೆ ರಿಬೌಂಡ್ ಹಾಕಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇರೋದು. ಬಾಸ್ಕೆಟ್ಬಾಲ್ ಆಟವನ್ನು ಒಟ್ಟು 40 ನಿಮಿಷ. ಎಷ್ಟು ನಿಮಿಷ? ಒಟ್ಟು 40 ನಿಮಿಷ ಇರ್ತದೆ. 40 ನಿಮಿಷ ಏನಾಗುತ್ತೆ ಅಂದ್ರೆ 10 ನಿಮಿಷ ಮತ್ತೆ ಒಂದು 5 ನಿಮಿಷ ರೆಸ್ಟ್, ಮತ್ತೆ 10 ನಿಮಿಷ, ಮತ್ತೆ 10 ನಿಮಿಷ, ಮತ್ತೆ 10 ನಿಮಿಷ. ನೋಡಿ, 10 ನಿಮಿಷ ಸಮಯವನ್ನು 10 ನಿಮಿಷ 4 ಅವಧಿಗಳಾಗಿ ವಿಂಗಡಿಸಲಾಗಿದೆ. ಅರ್ಧ ಸಮಯದ ವಿರಾಮವು 15 ನಿಮಿಷ, ಇತರೆ ಅವಧಿಯಲ್ಲಿ ಮಧ್ಯ 2 ನಿಮಿಷ. ಅಂದ್ರೆ ಮಧ್ಯ ಒಂದು 10 ನಿಮಿಷದಲ್ಲಿ ಆದ್ಮೇಲೆ 15 ನಿಮಿಷ ಇರುತ್ತೆ. ಈ ಎರಡು ಮಧ್ಯ ಇರುತ್ತಲ್ಲ, ಅದೆಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 2 ನಿಮಿಷ ಇರುತ್ತೆ. ಆಟದ ಅವಧಿಯ ಕೊನೆಯಲ್ಲಿ ಅಂಕಗಳು ಸಮಗೊಂಡರೆ, ಈಗ ಫಾರ್ ಎಕ್ಸಾಂಪಲ್ ಎ ಟೀಮ್ ಅವರು ಕೂಡ ಒಂದು 10 ಪಾಯಿಂಟ್ ತಗೊಂಡ್ರು, ಬಿ ಟೀಮ್ ಅವರು 10 ಪಾಯಿಂಟ್ ತಗೊಂಡ್ರು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ 2 ನಿಮಿಷ ವಿರಾಮ ಸಿಗುವುದು. ಆಟದ ಅವಧಿಯ ಕೊನೆಯಲ್ಲಿ ಅಂಕ ಸಮಗೊಂಡ ಡ್ರಾ ಆದಾಗ 5 ನಿಮಿಷ ಅವಧಿಯೇ ಸಮಯ ಆಟವಾಡಿಸಲು ಬರುತ್ತೆ. ಮತ್ತೆ ಮಾಡ್ತಾರೆ 10 ನಿಮಿಷ ಆದಾಗ 5 ನಿಮಿಷ ಆಟ ಕೊಡ್ತಾ ಇರ್ತಾರೆ. ಇದಾಗಿಯೂ ಫಲಿತಾಂಶ ಬಾರದಿದ್ದಲ್ಲಿ 5 ನಿಮಿಷದ ಅವಧಿಯಲ್ಲಿ ಹಿಂದೆ ತಿಳಿಸಿದಂತೆ ಫಲಿತಾಂಶ ಬರುವವರೆಗೂ ಆಡಿಸಲಾಗುವುದು. ಅಂದ್ರೆ ಯಾರು ಹೆಚ್ಚು ಅಂಕಗಳನ್ನ ಗಳಿಸ್ತಾ ಇರ್ತಾರೆ ಅಲ್ಲಿವರೆಗೂ ಕೂಡ ಆಡ್ತಾ ಇರ್ತಾರೆ. ಪಂದ್ಯಾಟದ ಅರ್ಧ ಸಮಯ ನಂತರ ತಂಡಗಳು ಅಂಕ ಗಳಿಸಲು ದಿಕ್ಕನ್ನು ಬದಲಾಯಿಸಿ. ಒಂದು ಅರ್ಧ ಸಮಯ 10 ನಿಮಿಷ ಆದ್ಮೇಲೆ ಏನ್ ಮಾಡ್ತಾರೆ, ಅಪೋನೆಂಟ್ ಕೋರ್ಟ್ ಚೇಂಜ್ ಆಗ್ತೀವಲ್ಲ, ನಾವು ಒಂದು ಟೀಮ್ ಆದ್ಮೇಲೆ ಕೋರ್ಟ್ ನಿಮಿಷ ಇದು ಮಾಡ್ತಿಲ್ಲ, ಹಂಗೆ ಕೋರ್ಟ್ನ ಬದಲಾವಣೆ ಮಾಡ್ತಾರೆ. ಮೊದಲರ್ಧ ಪ್ರತಿ ತಂಡಕ್ಕೆ 1 ನಿಮಿಷದ ವಿರಾಮ ಅವಕಾಶ ಮಾಡಿದೆ. ಇದು ಟೈಮ್ ಔಟ್ ತಗೊಂತೀಲ್ವಾ, ಅವಾಗ ಏನಾಗುತ್ತೆ ಅಂದ್ರೆ ಅರ್ಧ ಟೀಮಲ್ಲಿ ಏನಾಗುತ್ತೆ, ಒಂದೊಂದು ಟೈಮ್ ಔಟ್ ತಗೊಂತ ಇರ್ತಾರೆ 1 ನಿಮಿಷದ್ದು. ಪ್ರತಿ ರೀತಿ ದ್ವಿತೀಯ ಅರ್ಧಕ್ಕೆ ಪ್ರತಿ ತಂಡಕ್ಕೆ 3 ಅವಕಾಶಗಳನ್ನು ಬೇಡಿಕೆ ಆಧಾರದ ಮೇಲೆ ನೀಡಲಾಗುವುದು. ಫಸ್ಟ್ ಏನ್ ಮಾಡ್ತಾರೆ ನೋಡಿ, ಮೊದಲಾರ್ಧದಲ್ಲಿ ಏನಾಗುತ್ತೆ 1 ನಿಮಿಷದ ವಿರಾಮ, ಇವ್ರಿಗೆ ಸರಿ. ಅದು ಅರ್ಧ ಆದ್ಮೇಲೆ ಏನಾಗುತ್ತೆ, ಅರ್ಧ ಆಯ್ತಾ, 3 ವಿರಾಮಗಳನ್ನ ನಾವು ಕೊಡ್ತಾ ಹೋಗ್ತಾ ಇರ್ತಾರೆ. ಒಟ್ಟು ಎಷ್ಟಾಗುತ್ತೆ ಟೈಮ್ ಔಟ್ ಎಷ್ಟು, ಒಂದು ತಂಡಕ್ಕೆ ಎಷ್ಟು ಕೊಡ್ತಾರೆ, 5 ಕೊಡ್ತಾರೆ. ಒಂದು ಫಸ್ಟ್ ಅರ್ಧಕ್ಕೆ 2 ಪ್ಲಸ್ ಮತ್ತೆ 3. ನೋಡಿ, 3 ಅಂಕದ ಗೆರೆ ಹಿಂದಿನಿಂದ ಚೆಂಡನ್ನು ಎಸೆದು ಬುಟ್ಟಿಯೊಳಗೆ ಕೆಳಲಿ. 5 ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತಾರೆ, ಇದು ಡಿ ಏರಿಯಾ ಅಂತಾರೆ. ಏನ್ ಹೇಳ್ತಾರೆ, ಡಿ ಏರಿಯಾ. ಇಲ್ಲಿಂದ ಹೊರಗಿದೆ ಎಷ್ಟರ ಇದೆ ರಿಂಗ್ ಒಳಗೆ 3 ಪಾಯಿಂಟ್ ಬರ್ತಾ ಇರ್ತವೆ. 3 ಪಾಯಿಂಟ್ ಡಿ ಏರಿಯಾದಿಂದ ಹೊರಗೆ. ಡಿ ಏರಿಯಾದಿಂದ ಒಳಗೆ ಎಷ್ಟು ಏನಾಗುತ್ತೆ, 2 ಪಾಯಿಂಟ್ ಕೊಡ್ತಾರೆ. ಎಷ್ಟು ಪಾಯಿಂಟ್ ಕೊಡ್ತಾರೆ, 2 ಪಾಯಿಂಟ್. ನೋಡಿ, ಇಲ್ಲಿ ಫ್ರೀ ಥ್ರೋ ಏರಿಯಾ ಅಂತ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿದ್ರೆ ಇದ್ರೊಳಗೆ ಎಷ್ಟು ಏನಾಗುತ್ತೆ, 1 ಪಾಯಿಂಟ್ ಕೊಡ್ತಾರೆ. ಯಾರಿಗೆ ಈ ಡಿ ಏರಿಯಾದೊಳಗೆ ಏನಾದ್ರು ಸ್ಪೋರ್ಟ್ಸ್ ಮಾಡೋದು, ಡಿಕ್ಕಿ ಹೊಡೆಯೋದು, ಏನಾದ್ರು ಫೌಲ್ ಮಾಡಿದ್ರೆ ಫ್ರೀ ಥ್ರೋ ಕೊಡ್ತಾ ಇರ್ತಾರೆ. ಇವನ್ನೆಲ್ಲ ಡಿ ಏರಿಯಾದಿಂದ ಹೊರಗೆ ನಿಂತ್ಬಿಟ್ಟು ಫ್ರೀ ಥ್ರೋ ಕೊಡ್ತಾರೆ. ಡಿ ಏರಿಯಾದಿಂದ ಹೊರಗೆ ಹಾಕಿದ್ರೆ ಎಷ್ಟು ಪಾಯಿಂಟ್, 3 ಪಾಯಿಂಟ್. ಡಿ ಏರಿಯಾದಿಂದ ಒಳಗೆ 2. ಆ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಎಷ್ಟಾಗುತ್ತೆ, 1 ಅಂಕವನ್ನು ಕೊಡ್ತದೆ. 3 ಅಂಕದ ಗೆರೆ ಹಿಂದಿನಿಂದ ಚೆಂಡನ್ನು ಎಸೆದು ಬುಟ್ಟಿಯೊಳಗೆ ಯಶಸ್ವಿಯಾಗಿ ಹಾಕಿದಾಗ 3 ಅಂಕಗಳನ್ನು, ಉಳಿದೆಲ್ಲ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ 2 ಅಂಕಗಳನ್ನು ಮತ್ತು ಫ್ರೀ ಥ್ರೋ ಸಂದರ್ಭದಲ್ಲಿ ಯಶಸ್ವಿಯಾದರೆ 1 ಅಂಕವನ್ನು ನೀಡಲಾಗುವುದು. ಅರ್ಥಾಯ್ತಾ? ನಿಯಮ ಉಲ್ಲಂಘಿಸಿದಾಗ, ವೈಲೇಷನ್ ಮಾಡಿದಾಗ, ನಿಯಮ ಡಿಕ್ಕಿ ಹೊಡೆಯೋದು ಏನಾದ್ರು ಮಾಡಿದಾಗ, ಪೌಲ್ಗಳು ಮಾಡಿದಾಗ ನೋಡಿದ್ಯಾ, ಗಡಿಯಾರವನ್ನು ನಿಲ್ಲಿಸಲಾಗುವುದು. ಅವಾಗ ಏನ್ ಮಾಡ್ತಾರೆ, ಫಸ್ಟ್ ಗಡಿಯಾರ ನಿಲ್ಲಿಸ್ತಾರೆ, ಟೈಮ್ ಔಟ್ ತಗೊಂತಾರೆ. ಅರ್ಥಾಯ್ತಾ? ಟೈಮ್ ಔಟ್ ತಗೊಂಡ್ರೆ ಫ್ರೀ ಥ್ರೋನ ಕೊಡ್ತಾ ಇರ್ತಾರೆ. ಇದು ಆಟದ ನಿಯಮಗಳು. ಉಲ್ಲಂಘನೆಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ನೋಡಿ, ನಿಯಮ ಉಲ್ಲಂಘನೆಯಲ್ಲಿ 2 ಕೈಗಳಿಂದ ಏಕಕಾಲದಲ್ಲಿ ಕುಣಿಸುವುದು.
ಬಾಲ್ ಏನ್ ಮಾಡ್ತೀವಿ, ಎರಡು ಕೈಲಿ ಇದು ಮಾಡ್ತಿರ್ತೀವಿ, ಮುಟ್ಟಿಸ್ತಾ ಇರ್ತಲ್ಲ, ಎಷ್ಟು ಕೈಲಿ ಮುಟ್ಟಿಸ್ಬೇಕಿದ, ಒಂದೇ ಕೈ ಮಾಡ್ಬೇಕು. ಈ ಕಡೆ ಒಂದ್ಸರಿ, ಈ ಕಡೆ ಒಂದ್ಸರಿ, ಎರಡು ಸರಿ ಮುಟ್ಟಿಸಿದ್ರೆ ಏನಾಗುತ್ತೆ, ಫೌಲ್ ಅಂತ ಕರೀತಾ ಇರ್ತಾರೆ. ಅರ್ಥ ಆಯ್ತಾ? ಅದಾದ್ಮೇಲೆ ನೋಡಿ, ಎರಡು ಚೆಂಡನ್ನು ಕೈಗಳಿಂದ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆ ಇಡುವುದು. ಒಂದ್ಸರಿ ಬಾಲ್ ಹಿಂಗೆ ಇಟ್ಕೊಂಡಾದ್ಮೇಲೆ ಆಟ ಆಡ್ತಾ ಇರ್ಬೇಕಲ್ಲ, ಅರ್ಥ ಆಯ್ತಾ? ಬಾಲ್ ನ ಹಿಂಗೆ ಕುಡಿಸ್ತಾ ಇರ್ಬೇಕು. ಬಾಲ್ ಇಟ್ಕೊಂಡು ಹಿಂಗೆ ಏನಾದ್ರು ಮುಂದೆ ಹೋದ್ರೆ ಏನಾಗುತ್ತೆ, ಅದು ಕೂಡ ಫೌಲ್. ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಇಡುವುದು. ಪುಡಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಡಿಸುವುದು. ಒಂದ್ಸರಿ ಹಿಂಗೆ ಒಂದ್ಸರಿ ಎರಡು ಕೈ ಹಿಡಿದ್ಮೇಲೆ ಮತ್ತೆ ಪುಡಿಸಿದ್ರೆ ಅದು ಕೂಡ ಫೌಲ್. ನಾವೇನ್ ಮಾಡ್ತೀವಿ, ಒಂದೇ ಕೈ ಪುಡಿಸ್ತಾ ಇರ್ಬೇಕು, ಹಿಡಿದಾದ್ಮೇಲೆ ಪಾಸ್ ಕೊಡ್ಬೇಕು. ಒಂದ್ಸರಿ ಹಿಡಿದಾದ್ಮೇಲೆ ಒಂದೇ ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಅದಕ್ಕಿಂತ ಹೆಚ್ಚು ಹೆಜ್ಜೆ ಹಿಡಿದ್ರೆ ಏನಾಗುತ್ತೆ, ಅದು ಕೂಡ ನಿಯಮ ಉಲ್ಲಂಘನೆ. ಉದ್ದೇಶಪೂರ್ವಕವಾಗಿ ಕಾಲನ್ನು ಬಳಸಿ ಚೆಂಡನ್ನು ನಿಯಂತ್ರಿಸುವುದು, ಕಾಲನ್ನೇನಾದ್ರು ನಿಯಂತ್ರಿಸೋದು. ಅರ್ಥ ಆಯ್ತಾ? ಪುಟಿಸುವಾಗ ಚೆಂಡನ್ನು ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಹಿಡಿಯುವುದು, ಅಂದ್ರೆ ಕ್ಯಾರಿ ಮಾಡ್ಕೊಂಡು ಹೋಗೋದು. 3 ಸೆಕೆಂಡ್ ಅಥವಾ ಹೆಚ್ಚು ಕಾಲ ನಿರ್ಬಂಧಿತ ಪ್ರದೇಶದಲ್ಲಿ ನಿಲ್ಲುವುದು. ನೋಡಿ, ಬಾಲ್ ತಗೊಂಡು ಇಲ್ಲಿ ನಿರ್ಬಂಧಿತ ಏರಿಯಾ ಇರುತ್ತಲ್ಲ, ಇದ್ರೊಳಗೆ 3 ಸೆಕೆಂಡ್ ಒಳಗೆ ಇಲ್ಲ ಶೂಟ್ ಮಾಡಬೇಕು, ಇಲ್ಲ ವಾಪಸ್ ಮಾಡಬೇಕು. ಇಲ್ಲಾಂದ್ರೆ ಅದರೊಳಗೆ 3 ಸೆಕೆಂಡ್ ನಿಂತ್ಕೊಂಡ್ರೆ ಅದು ಕೂಡ ಫೌಲ್. ಅರ್ಥ ಆಯ್ತಾ? 5 ಸೆಕೆಂಡ್ ನಿಯಮ ಉಲ್ಲಂಘನೆ, 8 ಸೆಕೆಂಡ್ ನಿಯಮ ಉಲ್ಲಂಘನೆ, ಹಾಗೂ 24 ಸೆಕೆಂಡ್ ಇವನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಉಲ್ಲಂಘನೆ, ನಿಯಮದ ಉಲ್ಲಂಘನೆ ಆಗ್ತಾ ಇರುತ್ತೆ. ಅಕ್ರಮಗಳು ಏನೇನಪ್ಪ ಅಂತ ಹೇಳಿದ್ರೆ, ಪ್ರತಿ ತಂಡದ ಆಟಗಾರರು 5 ವೈಯಕ್ತಿಕ ತಪ್ಪು ಮಾಡುವ ಅವಕಾಶವಿರುತ್ತದೆ. ಒಂದ್ಸರಿ ನಾನು ಹೋದ್ರೆ ಒಬ್ಬ ಕ್ರೀಡಾಪಟುವಿಗೆ ಏನಾಗುತ್ತೆ, 5 ತಪ್ಪುಗಳನ್ನ ಮಾಡಬಹುದು. ಇಲ್ಲ ಡಿಕ್ಕಿ ಹೊಡಿಯೋದು, ಬಾಲ್ ಕುತ್ಕೊಳ್ಳೋದು, ಆಯ್ತಾ, ಹೋಗ್ಬೇಕಾದ್ರೆ ಕಾಲ್ ಕೊಡೋದು, ಏನೇನೋ ಮಾಡ್ತಾ ಇರ್ತಾರೆ ಆಟ ಆಡ್ಬೇಕಾದ್ರೆ. ನೋಡಲಿ, ಇದನ್ನು ದಾಖಲಿಸುತ್ತದೆ. ಯಾವ ಆಟಗಾರರು 5 ವೈಯಕ್ತಿಕ ತಪ್ಪುಗಳನ್ನು ಪೂರ್ಣ ಆದಲ್ಲಿ ಅಂತ ಆಟಗಾರನ ಆಟದಿಂದ ಹೊರಹಾಕಲಾಗುವುದು. ಕಾರ್ಡ್ಗಳು ತೋರ್ತಾ ಇರ್ತೀವಲ್ಲ, ಹಂಗೆ 1 ತಪ್ಪು, 2 ತಪ್ಪು, 3 ತಪ್ಪು ಅಂತ ಗುರುತಿಸ್ಕೊಂಡಿರ್ತಾರೆ. ಅದಾದ್ಮೇಲೆ ಏನಾದ್ರು ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಅವನ್ನ ಆಟಗಾರರಿಂದ ಹೊರಹಾಕಲಾಗುವುದು. ಅಕ್ರಮಗಳಲ್ಲಿ ಎದುರಾಳಿಗಳನ್ನು ಹಿಡಿಯುವುದು, ನೂಕುವುದು, ಅಕ್ರಮಣ ಚಾರ್ಜ್ ಮಾಡುವುದು, ಇವನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರನ್ನೇನ್ ಮಾಡ್ತಾರೆ, ಆಟಗಾರರಿಂದ ಹೊರಹಾಕ್ತಿರ್ತಾರೆ. ಪ್ರತಿ ಕ್ವಾರ್ಟರ್ನಲ್ಲಿ ತಂಡ ಎಸಗುವ 5 ತಪ್ಪುಗಳಿಗೆ ಎದುರಾಳಿ ತಂಡಕ್ಕೆ 1 ಫ್ರೀ ಥ್ರೋ ಕೊಡಲಾಗುವುದು. ಈ ತಂಡದಲ್ಲಿ ಏನಾಗುತ್ತೆ, ಅರ್ಥ ಆಯ್ತಾ, ಏನಾದ್ರು 5 ತಪ್ಪುಗಳು ಪದೇ ಪದೇ ಮಾಡ್ತಾ ಇದ್ರೆ ಏನಾಗುತ್ತೆ, 1 ಫ್ರೀ ಥ್ರೋನ ಕೊಡ್ತಾ ಇರ್ತಾರೆ. ಇದು ಬಾಸ್ಕೆಟ್ ಬಾಲ್ ಆಟದ ನಿಯಮ. ಇದೇನಾಗುತ್ತೆ ಅಂದ್ರೆ ಆಟ ಆಡಿದ್ರೆ ಮಾತ್ರ ನಿಯಮಗಳು ಗೊತ್ತಾಗ್ತಾ ಇರುತ್ತೆ, ಸುಮ್ಮನೆ ಕೇಳಿದ್ರೆ ಗೊತ್ತಾಗಲ್ಲ, ಹೌದಲ್ವಾ? ಇಷ್ಟು ಬಾಸ್ಕೆಟ್ ಬಾಲ್ ಆಟದ ನಿಯಮ, ಇತಿಹಾಸ ಮತ್ತೆ ಆಟಗಳನ್ನು ಬಳಸುವಂತ ಉಪಕರಣಗಳನ್ನೆಲ್ಲ ತಿಳ್ಕೊಂಡು ಅರ್ಥ ಆಯ್ತು. ಈ ಪ್ರಶ್ನೆಗಳು ಏನ್ರಿ, ಬಾಸ್ಕೆಟ್ ಬಾಲ್ ಅಂಕಣವು ಡ್ಯಾಶ್ ಆಕಾರದಲ್ಲಿ ಇರುತ್ತದೆ. ಯಾವ ಆಕಾರದಲ್ಲಿ ಇರುತ್ತೆ? ಆಯತಾಕಾರದಲ್ಲಿ ಇರುತ್ತದೆ. ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನು ಡ್ಯಾಶ್ ನಲ್ಲಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಸೇರಿಸಲಾಯಿತು 1936ರಲ್ಲಿ. ಪುರುಷರ ಬಾಸ್ಕೆಟ್ ಬಾಲ್ ಆಟಕ್ಕೆ ಬಳಸುವ ಚೆಂಡಿನ ಸುತ್ತಳತೆ ಎಷ್ಟು? 74.9 ಏನೆಷ್ಟು? 74.9 ರಿಂದ 78 ಇರುತ್ತೆ. 74.9 ರಿಂದ 78 ಸೆಂಟಿಮೀಟರ್. ಬಾಸ್ಕೆಟ್ ಬಾಲ್ ಆಟದ ಒಬ್ಬ ಕಾಲಾವಧಿಗಳನ್ನು ಡ್ಯಾಶ್ ನಿಮಿಷಗಳ 4 ಅವಧಿಗಳನ್ನು ವಿಂಗಡಿಸಲಾಗುವುದು. 10 ನಿಮಿಷವು 4 ಅದೆಲ್ಲ ಬಳ್ಳಿಗೂ ಅಷ್ಟೇ ಎಷ್ಟಾಯ್ತು, 40 ನಿಮಿಷ ಆಯ್ತು. ಬಾಸ್ಕೆಟ್ ಬಾಲ್ ಆಟದಲ್ಲಿ ಫ್ರೀ ಥ್ರೋ ಸಂದರ್ಭದಲ್ಲಿ ಡ್ಯಾಶ್ ಅಂಕಗಳನ್ನು ನೀಡಲಾಗುವುದು. ಈ ನಿಶ್ಚಿತದಲ್ಲಿ ಫ್ರೀ ಥ್ರೋ ಕೊಟ್ಟರೆ ಏನಾಗುತ್ತೆ, 1 ಅಂಕ ಆಗ್ತದೆ. ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನು ಕಂಡುಹಿಡಿದವರು ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ಬಾಸ್ಕೆಟ್ ಬಾಲ್ ಆಟದ ಒಟ್ಟು ಸಮಯ 40 ನಿಮಿಷಗಳು. ಮಹಿಳೆಯರ ಬಾಸ್ಕೆಟ್ ಬಾಲ್ ಆಟಕ್ಕೆ ಬಳಸುವ ಚೆಂಡಿನ ತೂಕ ಎಷ್ಟಿರುತ್ತೆ? 510 ರಿಂದ 560 ಗ್ರಾಂ. ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನು ಯಾವಾಗ ಯಾರು ಕಂಡುಹಿಡಿದರು? ಬಾಸ್ಕೆಟ್ ಬಾಲ್ ಆಟವನ್ನು ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು 1891ರಲ್ಲಿ ಕಂಡುಹಿಡಿದರು.
ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು 1800 ಹೇಳು. ಡಾಕ್ಟರ್ ಹಾ, ಜೇಮ್ಸ್ ನೈಸ್ಮಿತ್ ಅವರು 1891ರಲ್ಲಿ ಕಂಡುಹಿಡಿದರು. ಯಾವ ಪ್ರಕಾರದ ಬುಟ್ಟಿಗಳನ್ನು ಬಾಸ್ಕೆಟ್ಬಾಲ್ ಆಟದ ಪ್ರಾರಂಭದಲ್ಲಿ ಬಳಸಲಾಯಿತು? ಗೋಡೆಯ ಹತ್ತು ಪೀಚ್ ಹಣ್ಣಿನ ಬುಟ್ಟಿ. ಪೀಚ್ ಹಣ್ಣಿನ ಬುಟ್ಟಿ. ಬುಟ್ಟಿ. ಬಾಸ್ಕೆಟ್ಬಾಲ್ ಆಟದ ಹಿಂಭಾಗದ ಹಲಗೆಯ ಅಳತೆಯನ್ನು ಬರೆಯಿರಿ. ಹಿಂಭಾಗದ ಹಲಗೆಯು ಅಡ್ಡವಾಗಿ 1.80 ಮೀಟರ್ ಹಾಗೂ ಲಂಬವಾಗಿ 1.05 ಮೀಟರ್ ಇರುತ್ತದೆ. ಇವೆಲ್ಲ ಹೊಂದಿಸಿ ಬರೆಯಿರಿ. ಅಂಕಣದ ಅಳತೆ ಎಷ್ಟು? ಅಂಕಣದ ಅಳತೆ ಬಾಸ್ಕೆಟ್ಬಾಲ್ ಆಟದ 28 ಮೀಟರ್ ಇಂಟು 15 ಮೀಟರ್. 15 ಮೀಟರ್. ಬ್ಯಾಸ್ಕೆಟ್ ರಿಂಗಿನ ವ್ಯಾಸ 45 ಸೆಂಟಿಮೀಟರ್. 45 ಸೆಂಟಿಮೀಟರ್. ಪುರುಷರ ಚೆಂಡಿನ ತೂಕ 567ರಿಂದ 650 ಗ್ರಾಂ. 567 ರಿಂದ 650. ಹಿಂಬದಿಯ ಹಲಗೆಯ ಅಳತೆ 1.80 ಇಂಟು 1.05 ಮೀಟರ್. ಮೀಟರ್. ಮಹಿಳೆಯರ ಚೆಂಡಿನ ತೂಕ 510 ಗ್ರಾಂ ಇಂದ 67 ಗ್ರಾಂ. ಓಕೆ. ಇಷ್ಟು ಬಾಸ್ಕೆಟ್ಬಾಲ್ ಆಟದ ಇತಿಹಾಸ, ಆಟದ ನಿಯಮಗಳು ಮತ್ತೆ ಗೊತ್ತಾಯ್ತಾ? ಎಲ್ಲ ನೋಟ್ಸ್ ಹೋಗ್ತೀರಲ್ಲ? ಓಕೆ ಸರ್.